2 ಎಂಜಿನ್ಗಳು ಏಕಕಾಲದಲ್ಲಿ ಕೈ ಕೊಟ್ಟಿದ್ವಾ? ಹಕ್ಕಿ ಢಿಕ್ಕಿ ಹೊಡೆದಿತ್ತ? ಈ ರೀತಿಯಾಗಿ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ತುಂಬಾ ಪ್ರಾಥಮಿಕ ಅನ್ನುವಂತೆ ಒಂದು ಅಭಿಪ್ರಾಯ ಬರ್ತಾ ಇದೆ. ತಜ್ಞರು ಕೊಡ್ತಾ ಇರುವ ಅಭಿಪ್ರಾಯ ಇದು. 2 ಇಂಜಿನ್ಗಳಿಗೆ ಬೇಕಾದಷ್ಟು ಇಂಧನ ಪೂರೈಕೆ ಆಗಲಿಲ್ವಂತೆ. ಆ ಕಾರಣಕ್ಕೆ ಇಂಜಿನ್ಗಳು ತಮ್ಮ ಕ್ಷಮತೆಗೆ ತಕ್ಕಂತೆ ಪರ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ವಿಮಾನಕ್ಕೆ ಟೇಕ್ ಆಫ್ ಆಗುವುದಕ್ಕೆ ಶಕ್ತಿಯ ಕೊರತೆಯಾಯಿತು. 2 ಇಂಜಿನ್ಗಳಿಗೆ ಬೇಕಾದಷ್ಟು ಇಂಧನ ಪೂರೈಕೆಯಾಗಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಎರಡು ಎಂಜಿನ್ಗಳಿಗೆ ಬೇಕಾದ ಇಂಧನ ಪೂರೈಕೆಯಾಗಿರಲಿಲ್ವಂತೆ. ಇದು ಸೇರಿದಂತೆ ಇನ್ನು ಹಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋರಿದ್ದೀವಿ. ಇವತ್ತು ವಿಂಗ್ ಕಮಾಂಡರ್ ನಿವೃತ್ತ ಸುದರ್ಶನ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, 2 ಎಂಜಿನ್ಗಳಿಗೆ ಇಂಧನ ಪೂರೈಕೆ ಆಗಲಿಲ್ಲ ಅಂತ ವಿಲ್ ಆಸ್ಕ್ ಸುದರ್ಶನ್ ಸರ್. ಆದರೆ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ. ಭಾರತದ ಅತ್ಯಂತ ಶ್ರೀಮಂತ ಉದ್ಯಮಿಯನ್ನು ಕೊಲ್ಲುವ ಪ್ರಯತ್ನ ಒಂದು ಸಲ ಆಗಿತ್ತು. ಅವರ ಹೆಲಿಕಾಪ್ಟರ್ನ ಪೆಟ್ರೋಲ್ ಟ್ಯಾಂಕಿಗೆ ಕಲ್ಲು ಮಣ್ಣುಗಳನ್ನು ತುಂಬಲಾಗಿತ್ತು. ಅದರ ಅರ್ಥ ಏನಂದರೆ ಬೇಕಾದಷ್ಟು ಇಂಧನವನ್ನು ಎಂಜಿನ್ಗೆ ಹೋಗೋದಿಲ್ಲ. ಆವಾಗ ಎಂಜಿನ್ ಫೇಲ್ ಆಗುತ್ತೆ ಹಾರ್ತಾ ಇರುವಾಗ, ಹೆಲಿಕಾಪ್ಟರ್ ಹಾರ್ತಾ ಇರುವಾಗ. ಈ ಸಫಿಷಿಯೆಂಟ್ ಇಂಧನ ಪೂರೈಕೆ ಆಗಿಲ್ಲ ಅಂದರೆ ನನಗೊಂದೇನೋ ಸಬೋಟೇಜ್ನ ಸಾಧ್ಯತೆ ಬರ್ತಾ ಇದೆ. ಅಲ್ಲ, ಸಬೋಟೇಜ್ನ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಯಾವತ್ತಿಗೂ ಕೂಡ. ಆಮೇಲೆ ಕಳೆದ 5-6 ವರ್ಷಗಳಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇವೆ ವಿಶ್ವ ರಾಜಕಾರಣದಲ್ಲೂ, ಇದನ್ನು ಗಣನೆಗೆ ತೆಗೆದುಕೊಂಡಾಗ ನೀವು ಸಬೋಟಾಜ್ನ ಅಲ್ಲಗಳೆಯಲಿಕ್ಕಾಗಲ್ಲ. ಬಟ್ ಸಬೋಟಾಜೇ ನಡೆದಿದೆ ಅಂತಕ್ಕಂಥದ್ದು ಖಚಿತಪಡಿಸೋಕ್ಕೂ ಆಗಲ್ಲ. ಅಲ್ಟಿಟ್ಯೂಡ್ ಗೇನ್ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಿದ್ದಾರೆ. ನಾನೀಗಷ್ಟೇ US ಮತ್ತು UKಯ ಕೆಲ ಪತ್ರಿಕೆಗಳು ವರದಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದೆ. ಯಾಕಂದರೆ ಅಮೇರಿಕಾ ಮತ್ತು ಇಂಗ್ಲೆಂಡ್ ಈ ಎರಡೂ ದೇಶಗಳ ವೈಮಾನಿಕ ಎಕ್ಸ್ಪರ್ಟ್ಸ್ಗಳು ಕೂಡ ಇನ್ವೆಸ್ಟಿಗೇಷನ್ ಜಾಯ್ನ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಯಾಕಂದರೆ ಬ್ರಿಟನ್ ಪ್ರಜೆಗಳು ಮೃತಪಟ್ಟಿದ್ದಾರೆ. ಅದು 52 ಬ್ರಿಟಿಷ್ ಪ್ರಜೆಗಳು ಇದರಲ್ಲೂ ಕೂಡ ಇದ್ದರು. ಮತ್ತು ಬೋಯಿಂಗ್ ಡ್ರೀಮ್ ಲೈನರ್ ಆಗಿದ್ದ ಕಾರಣದಿಂದಾಗಿ ಆ ಕಂಪ್ನಿ ಕೂಡ ಅದಕ್ಕೂ ಕಾರಣ, ಬಹುದೊಡ್ಡ ಕಾರಣ ಬೇಕಾಗಿರ್ತಕ್ಕಂಥದ್ದು ಭಾರತದ ಜನರಿಗೆ ಮತ್ತು ಬೋಯಿಂಗ್ ಕಂಪ್ನಿಗೆ ಪ್ರಮುಖವಾಗಿ. ಹೀಗಾಗಿ ಅಲ್ಟಿಟ್ಯೂಡ್ ಗೇನ್ ಮಾಡಲಿಕ್ಕೆ ಆಗಲಿಲ್ಲ. ಅದರ ಅರ್ಥ ಏನು, ಟೆಕ್ನಿಕಲಿ ಏನೆಲ್ಲ ಕಾರಣಗಳಿರಬಹುದು ಅಂತಕ್ಕಂಥದ್ದು. ಈಗ ನೀವು ಸಬೋಟಾಜ್ನ ಕಾರಣ ನಿಶ್ಚಿತವಾಗಿದೆ. 4 ಕಾರಣಗಳು ಮೇಜರ್ಲಿ ಯಾವತ್ತಿಗೂ ಕೂಡ ಒಂದು ಪ್ಲೇನ್ ಕ್ರ್ಯಾಶಿಗಿರ್ತವೆ. ಒಂದು ಟೆಕ್ನಿಕಲ್ ಆಗಿರ್ತಕ್ಕಂಥ ಎರರ್ಗಳು, ಹ್ಯೂಮನ್ ಎರರ್ಗಳ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವುದೇ ಟೆಕ್ನಿಕಲ್ ಇದ್ದರೂ ಕೂಡ ದ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ವಿಲ್ ಬಿ ಪೈಲಟ್. ನೀವು ಯಾವುದೇ ಎರರ್ಗಳನ್ನು ಸರಿಪಡಿಸ್ತಕ್ಕಂಥ ಒಂದು ಚಾಕಚಾಕ್ಯತೆ ಇರೋದೇ ಆ ಒಂದು ಪೈಲಟ್ಗಿರ್ತದೆ. ಆ ಕಾರಣದಿಂದ ದ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಸ್ ಪೈಲಟ್. ಈಗ ಸ್ಪೀಡ್ ತೆಗೆದುಕೊಳ್ಳುವಾಗ ಸ್ಪೀಡ್ ಮೆಜರ್ಮೆಂಟಲ್ಲಿ ನೀವು ಕಂಪ್ಯೂಟರ್ಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಆಯ್ತೆಯಿಂದ ಹಿಡಿದು ನೀವು ಹೇಳಿದೆ ಸಬೋಟಾಜ್ವರೆಗೆ, ಮೆಕ್ಯಾನಿಕಲ್ ಏನಾದರೂ ಎರರ್ ಆಯಿತಾ, ಹ್ಯೂಮನ್ ಎರರ್ ಆಯಿತಾ, ಈ ದೃಷ್ಟಿಕೋನದಲ್ಲೇ ಇನ್ವೆಸ್ಟಿಗೇಷನನ್ನು ನಡೆಸಲಾಗತ್ತೆ. ಆದರೆ ನನಗನ್ಸುತ್ತೆ ಅಜಿತ್, ನಿನ್ನೆ ನೀವು ಎಕ್ಸ್ಪರ್ಟ್ಸ್ಗಳ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಈಗ ಅನೇಕ ಬಾರಿ, ಈಗ ಮಂಗಳೂರಿನಲ್ಲಿ ಏನಾಯಿತು ಅಂತಕ್ಕಂಥದ್ದು ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡರ್ನಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಇಲ್ಲಿ ಆ 30 ಸೆಕೆಂಡ್ಗಳ ಅಂತಿಮವಾಗಿ ಅದು ಆ ಕಾರಣ ಗೊತ್ತಾಗ್ಬೋದು, ಬಟ್ ಯಾಕಾಯಿತು ಅಂತಕ್ಕಂಥದ್ದು ನೀಡ್ಸ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.